XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಂದು ಫರ್ಜಾನ್ ಅವರಿಗೆ ಒಂದು ಕ್ವಶನ್ ಇರುತ್ತೆ ನಂದು. ಮೇಡಮ್, ಇಂಥ ವಿಚಾರಗಳಲ್ಲಿ ಈಗ ನಾವು ತುಂಬ ಕೇಳೋದೇನು ಅಂತ ಹೇಳಿದ್ರೆ, ಇದೇನೋ ಯಾರೋ ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟುಬಿಟ್ಟಿದ್ದಾರೆ, ಐ ಆಮ್ ವಿತ್ ಮೋದಿ, ಐ ಆಮ್ ವಿತ್ ಪ್ರೈಮ್ ಮಿನಿಸ್ಟರ್, ಐ ಆಮ್ ವಿತ್ ಹಿಂದುತ್ವ, ಐ ಆಮ್ ವಿತ್ ರಾಮ, ಇಂಥ ಪ್ರಶ್ನೆಗಳು ಬರ್ತಾವಲ್ವಾ. ಇದು ಯಾವುದೂ ಕೂಡ ಇಲ್ಲಿ ಮೋದಿಯವರೊಂದಿಗೆ ಯಾರೋ ನಿಂತ್ಕೊಳ್ಬೇಕಾಗಿರೋದು, ಅವ್ರಿಗೆ ಈಗ ಅವ್ರು ಯಾರೋ ಬೆಂಬಲವನ್ನು ಅವರೇನು ಅರಸಿರಲಿಲ್ಲ. ಇಲ್ಲಿ ಎಲ್ಲ ಬಂದ್ರಪ್ಪ ಜೊತೆ ನಿಂತ್ಕೊಳ್ಳಿ, ನನಗೆ ಭಯ ಆಗ್ಬಿಟ್ಟಿದೆ ಈ ವಿಚಾರದಲ್ಲಿ, ನೀವು ನಿಂತರೆ ನನಗೆ ಸಹಕಾರ ಅಂತ. ಇಲ್ಲ ರೀ, ನಮ್ಮ ಪ್ರೀತಿ ನಮ್ಮ ಭಕ್ತಿ ರೀ, ಮೋದಿ ಅಂತ ನಾಯಕ ಸಿಗ್ತಾನೇನ್ರಿ, ಒಂದು ನರೇಷನ್ ಇದೆ. ಅದು ಅವರ ಭಕ್ತಿನೋ ಪ್ರೀತಿನೋ ಶಕ್ತಿನೋ ಏನೋ ಒಂದು ಆಗ್ಕೊಳ್ಳಿ ಇಲ್ಲಿ. ಬಟ್ ಇಡೀ ವಿಚಾರ ಗಮನಿಸ್ಕೊಂಡ್ರೆ ಇಲ್ಲಿ ಯಾವ ಸಿಂಹನೂ 2 ಹೆಜ್ಜೆ ಹಿಂದೆ ಇಡೋ ಅವಶ್ಯಕತೆ ಇರಲಿಲ್ಲ, ಯಾವ ಸಿಂಹನೂ 3 ಹೆಜ್ಜೆ ಲಾಂಗ್ ಜಂಪ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಸಿಂಹ ಜಂಪು, ಸಿಂಹ ಸಿಟ್ಟು, ಸ್ಟ್ಯಾಂಡು, ಇದರ ನೆಸೆಸಿಟಿನೇ ಇರಲಿಲ್ಲ ಮೇಡಮ್. ಇಶ್ಯೂ ಪೂರ್ತಿ NTA, ಶಿಕ್ಷಣ ಇಲಾಖೆ ಮತ್ತು ಧರ್ಮೇಂದ್ರ ಪ್ರಧಾನ್ ಇವ್ರು ಹ್ಯಾಂಡಲ್ ಮಾಡಬೇಕಾಗಿತ್ತು. ಇವ್ರು ಹ್ಯಾಂಡಲ್ ಮಾಡುವ ಬದಲಾಗಿ ಧರ್ಮೇಂದ್ರ ಪ್ರಧಾನ್ 2 ಗಂಟೆ ರಾತ್ರಿಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. 12:30 ರಾತ್ರಿಯಲ್ಲಿ ಧರ್ಮೇಂದ್ರ ಪ್ರಧಾನ್ಗೆ ಮುಖಕ್ಕೆ ಕ್ಲೋಸಾಗಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಕ್ಷಮೆ ಕೇಳೋಕ್ಕಾಗಲಿಲ್ಲ. ಒಂದು ಜಂತರ್ ಮಂತರ್ಗೆ ಬರೋಕ್ಕಾಗದೆ ಸಿಂಹ, ಹುಲಿ, ಕರಡಿ, ಚಿರತೆ ಕಾಡಬೇಕು ಅಂದರೆ ಇದು ಯಾವ ಥರದ ಲೆಕ್ಕಾಚಾರ ಇದು? ಒಬ್ಬ ನಾಯಕನನ್ನ ತನ್ನ ಅನುಯಾಯಿಗಳು ನಮ್ಮ ನಾಯಕ ಸಿಂಹ, ಹುಲಿ, ಚಿರತೆ ಅಂತ ಕರಿತಾ ಇದ್ದಾರೆ ಅಂದ್ರೆ ಆ ನಾಯಕ ಒಬ್ಬ ಮನುಷ್ಯನಾಗಿ ಉಳಿದಿಲ್ಲ ಅನ್ನೋದನ್ನ ಅವರಲ್ಲಿ ಸಾಬೀತು ಪಡ್ತಾ ಇದ್ರಿ ಪ್ರಾಣಿಗಳ ಹೆಸರು ಹೇಳ್ಕೊಂಡು. ಒಬ್ಬ ನಾಯಕ ಈ ದೇಶಕ್ಕೆ ಮೋದಿ ಅವ್ರಿಗೂ ಹೋಗ್ಬೇಕಾಗಿತ್ತು ಕೇಸೇ ಅಲ್ಲ ಇದು. ಕಂಪೇರ್ ಮಾಡಿದ್ರೆ ಯಾರು ಹೋಗ್ಸಿದ್ದು? ಹೇಳ್ತೀನಿ ಸರ್, ಇದೇ ಜೆನ್ಸಿಗಳನ್ನ ನಾವು ಹೇಳ್ತಾ ಇದ್ವಿ, ಈ ಜೆನ್ಸಿಗಳಿಗೆ ತಲೆ ಇಲ್ಲ, ಖುದ್ದು ನಾವೇ ಹೇಳಿದ್ವಿ. ಕೊರೋನಾ ಬಂದು ಲಾಕ್ ಡೌನ್ ಆಗಿ ಕಾಲೇಜು ಬಿಟ್ಟು ಆಮೇಲೆ ಬ್ರೈನು ಇಲ್ಲ, ಅವ್ರಿಗೆ ಲವ್ ಮಾಡಕ್ಕಾಗಲ್ಲ, ಎಲ್ಲ ಕೊಲೆ ಮಾಡ್ತಾ ಇರೋದು ನೋಡಿದ್ರೆ ಒಟ್ಟಿಗೆ ಗತಿಗೆಟ್ಟ ಜನರೇಷನ್ ಅಂತ ನಾವು ನಗ್ತಾ ಇದ್ವಿ. ಇವಾಗ ನಾಚಿಕೆ ಆಗ್ತಾ ಇದೆ. ಅಂತಹ ಒಂದು ಜನರೇಷನ್ ನಲ್ಲಿ ಪ್ರಜಾಪ್ರಭುತ್ವದ ಹೊಸ ಕಿಡಿಯನ್ನ ಹತ್ಸಕ್ಕೆ ಈ ಮೋದಿ ಸರ್ಕಾರ ಕಾರಣ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಅಭಿನಂದಿಸಬೇಕು. ಆದ್ರೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, 56 ಇಂಚಿನ ಎದೆ ಇರುವಂತಹ ಹಿಂದೂ ಹೃದಯ ಸಾಮ್ರಾಟ್ ಅಂತ, ಆ 22 ಲಕ್ಷ ಮಕ್ಕಳು ಸತ್ರಲ್ವ ಸರ್? ಅವ್ರು ಯಾರು ಸರ್? ಅವ್ರು ಯಾರು? ಅವರ ಹಿಂದೂಗಳ ಕುಡಿಗಳಲ್ವಾ? ಇವರನ್ನ ಆರಾಧಿಸ್ತಾ ಇದ್ದ ಜನರ ಮಕ್ಕಳು ಎಷ್ಟೊಂದು ಮಂದಿ ಇರ್ಬೋದಲ್ವಾ? ಇದರಲ್ಲಿ ಹೆಚ್ಚಿನ ಅಸಂಖ್ಯಾತ ಮಂದಿ ನಿಂತಿರುವಂತದ್ದು ಇದೇ ಮೋದಿ ಅವರನ್ನ ಆರಾಧಿಸಿದಂತಹ ಮಧ್ಯಮ ವರ್ಗದ ಕುಟುಂಬ. ಅಲ್ಲಿಂದಲೇ ಈ ಪ್ರತಿಭಟನೆಗೆ ಕಿಚ್ಚು ಬಂದಿರೋದು. ಆದ್ರೆ ಇವ್ರಿಗೇನು ಅಭ್ಯಾಸ ಆಗಿತ್ತು, ಅಲ್ಲಿ ಪಂಜಾಬ್ ಅಲ್ಲಿ ಹೋರಾಟ ಮಾಡಿದ ಕೂಡಲೇ ಖಲಿಸ್ತಾನಿಗಳು, ಇಲ್ಲಿ ಮುಸ್ಲಿಮರು ಬಂದ್ರಂತೂ ಬಿಡಿ, ಅವರು ಪಾಕಿಸ್ತಾನಿಗಳು ಪರ್ಮನೆಂಟ್, ಇನ್ನೊಂದು ಕಡೆ ಯಾರು ಬಂದ್ರೆ ಇಂಥವ್ರು ಬಂದ್ರೆ ನಗರ ನಕ್ಸಲೈಟ್ಗಳು ಎಲ್ಲ ಫಿಕ್ಸ್ ಮಾಡಿದ್ರು. ಅಥವಾ ಇನ್ಯಾರೋ ಬಂದು ಪೊಲಿಟಿಕಲ್ ಲೀಡರ್ಸ್ ಬಂದ್ರೆ ED IT ಎಲ್ಲ ರೈಡ್ ಮಾಡಿಸ್ತಾ ಇದ್ರು. ಈ ಮಕ್ಕಳ ಕೈಲಿ ಏನಿದೆ? ಅದಕ್ಕೆ ಇವಾಗ ಹೊಸ್ತು ಶುರು ಮಾಡ್ಕೊಂಡಿದ್ದಾರೆ, ಕೊಲೆ ಅತ್ಯಾಚಾರ ಅಂತ. ಆದ್ರೆ ನಿಜವಾಗ್ಲೂ ಅಲ್ಲಿ ಕೊಲೆ ಅತ್ಯಾಚಾರದ ಆರೋಪಿಗಳು ಯಾರು? ಬ್ಯಾಡ್ಜ್ ಇಲ್ದೇನೆ, ಯೂನಿಫಾರ್ಮ್ ಇಲ್ದೇನೆ ಆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಮಾಡ್ತಾ ಇದ್ದಂತ ಪೆಲೆಟ್ ಗನ್ ಯೂಸ್ ಮಾಡೋದಕ್ಕೆ ಬಹಳ ದೊಡ್ಡ ನಿಬಂಧನೆಗಳಿದ್ದಾವೆ. ಲಾಠಿ ಚಾರ್ಜ್ ಮಾಡೋದಕ್ಕೆ ಬಹಳ ಸ್ಪಷ್ಟವಾದ ನಿಯಮಾವಳಿಗಳಿದ್ದಾವೆ. ಎಲ್ಲವನ್ನ ಮೀರಿಸ್ಕೊಟ್ಟು ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ಒಬ್ಬ ಹೆಣ್ಣಿನ ಒಂದು ಹಿಂಬದಿಯ ಭಾಗಕ್ಕೆ ಲಾಠಿಯಲ್ಲಿ ಹೊಡಿತಾ ಇರುವಂತದ್ದು, ಅಥವಾ ಮುಂಭಾಗವನ್ನ ತನ್ನ ಕೈಯಲ್ಲಿ ಸ್ಪರ್ಶಿಸ್ತಾ ಎಲ್ಲ ಎಂತೆಲ್ಲ ಅಶ್ಲೀಲ ಘಟನೆಗಳನ್ನ ನೋಡಿದ್ದಾರೆ. ಮತ್ತಿನ್ನೊಂದು, ಅಲ್ಲಿ ನೆರೆದ 1 ಲಕ್ಷ ಮಂದಿಯ ಎಡೆಯಲ್ಲಿ ಇದೇ ಪ್ರಜಾವಾಣಿಯ ಮುಖ್ಯಸ್ಥೆ ಹೋಗಿದ್ರು. ಅಂದ್ರೆ ಅವರು ಮರೆಮಾಚಿದ ರೀತಿಯಲ್ಲಿ, ಸಾಮಾನ್ಯ ರೀತಿಯಲ್ಲಿ ಹೋಗಿದ್ರು. ಹೋಗಿ ಹೇಳಿದ್ದಾರೆ, ಅವ್ರು ಹೋಗಿ ಹೇಳಿರುವಂತಹದ್ದು, ನಮಗೆ ಇಷ್ಟು ಲಕ್ಷಾಂತರ ಮಕ್ಕಳ ಮಧ್ಯೆ ಒಂದೇ ಒಂದು ಅಹಿತಕರ ಘಟನೆ ನಡೀಲಿಲ್ಲ. ಅಲ್ಲಿನ ಜೆನ್ಸಿ ಗಂಡು ಮಕ್ಕಳು ಎಷ್ಟೊಂದು ಫೀಮೇಲ್ ಸೆನ್ಸಿಬಿಲಿಟಿ ಹೊಂದಿದ್ರು. ಆ ರೀತಿಯಾದಂತಹ ಒಂದು ಜನರೇಷನ್ ತುಂಬಾ ಅವರು ಹೊಗಳಿದ್ದಾರೆ. ಆದ್ರೆ ಈ ರೀತಿಯ ಕಿರುಕುಳವನ್ನು ಕೊಟ್ಟವರು ಪೊಲೀಸ್ ವೇಷದಲ್ಲಿದ್ದ, ಪೊಲೀಸರಲ್ಲದ, ಈ ಬ್ಯಾಡ್ಜ್ಗಳನ್ನು ಹೊಂದಿಲ್ಲದ ಯಾವ ಕಾರ್ಯಕರ್ತರು, ಅವ್ರ ಮೇಲೆ ಇವಾಗ ತನಿಖೆ ಆಗ್ಬೇಕು. ಮಾನವ ಹಕ್ಕುಗಳ ಆಯೋಗ ಇಲ್ಲಿ ಮಧ್ಯಪ್ರವೇಶಿಸಬೇಕು. ಅವ್ರು ಏನು ಮಲಗ್ತಾ ಇದ್ದಾರ, ನಿದ್ದೆ ಹೋಗಿದಾರ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಾನವ ಹಕ್ಕುಗಳ ಆಯೋಗ ಎಲ್ಲಿ ಹೋಗಿದೆ, ಅದರ ಯೂಸೇಜ್ ಏನು?